ಹಲೋ ಫ್ರೆಂಡ್ಸ್, ನಾನು BKFR ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಹೊಸ ನೋಟಿಫಿಕೇಷನ್ ಕೇಳ್ತಾ ಇದ್ರಿ. ಡೆಲ್ಲಿ ಪೊಲೀಸ್ ಹೊಸ ರಿಕ್ರೂಟ್ಮೆಂಟ್ ಆಗೈತಿ. ಆ ನೋಟಿಫಿಕೇಷನಲ್ಲಿ ಏನೇನದ, ಏಜಸ್ಟು, ಎಜುಕೇಷನ್, ಆಮೇಲೆ ಸಿಲೆಬಸ್ಸು, ಲಾಸ್ಟ್ ಡೇಟ್ ಯಾವ ರೀತಿ ಅದ ಅಂತೇಳಿ ಒಂದು 5 ನಿಮಿಷದೊಳಗೆ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಈ ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಓಕೆ, ಡನ್. ಅದೇ ರೀತಿ SSC JD ಕೂಡ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ಭಾಳಷ್ಟು ಜನ ಕೇಳ್ತಿದ್ರಿ. ಡೋಂಟ್ ವರಿ, ನಾನು ರೆಗ್ಯುಲರಾಗಿ ಕ್ಲಾಸ್ ಮಾಡ್ತಾ ಇರ್ತೀನಿ, ನೋಡ್ಕೊತ ಹೋಗ್ರಿ. ಈ ನೆಕ್ಸ್ಟ್ ಮಂತಲ್ಲಿ ಲಾಸ್ಟ್ ವೀಕಲ್ಲಿ ನಿಮ್ಮದು ನೋಟಿಫಿಕೇಷನ್ ಆಗುತ್ತೆ. ಸೊ ನೋಟಿಫಿಕೇಷನ್ ಆದಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಎಸ್. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ಈಗ ನೋಟಿಫಿಕೇಷನ್ ನೋಡ್ತಾ ಹೋಗೋಣ. ಎಸ್, ನೋಟಿಫಿಕೇಷನ್ ನೋಡಿರಿ, ಯಾವಾಗ ಡೇಟ್ ಏನೇನದ ಅಂತೇಳಿ. ಓಕೆ, ಇಲ್ಲಿ ನೋಟಿಫಿಕೇಷನ್ ಅದ ನೋಡಿರಿ. ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡ್ಯಾರ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗಪ್ಪ ಅಂತಂದ್ರೆ 25/9/2025 21/10/2025. ಒಂದು ತಿಂಗಳ ಕಾಲ ಅವಕಾಶ ಇರುತ್ತೆ. ಲಾಸ್ಟ್ ನಿಮ್ಮದು ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಏನಾಗುತ್ತೆ ರೀ, 21ನೇ ತಾರೀಕು ನಿಮ್ಮದು ಡೇಟ್ ಅದ. ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನೀವು ಲಾಸ್ಟ್ ಡೇಟ್ ಬರೋ. ಅದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ 22ರವರೆಗೂ ಅದ. ಈ ರೀತಿ ನಿಮ್ಮದು ಏನು ಮಾಡ್ಯಾರ, ಶೆಡ್ಯೂಲ್ ಮಾಡ್ಯಾರ. ಅದೇ ರೀತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ಟೆಂಪ್ರವರಿ, ಅಂದರೆ ಇದು ಕನ್ಫರ್ಮ್ ಇಲ್ಲ. ಡಿಸೆಂಬರ್ 2025 ಜನವರಿ 2026, ಅಂದರೆ ಈ 2 ತಿಂಗಳ ಒಳಗಡೆ ನಿಮ್ಮದು ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಡನ್. ಮತ್ತು ಇದೇ ರೀತಿ ನಿಮಗೆ ಮತ್ತೇನಾದರೂ ಇದರಲ್ಲಿ ನೋಟಿಫಿಕೇಷನ್ ಅದ, ಅದರಲ್ಲಿ ನೋಡ್ತಾ ಹೋಗೋಣ. ಓಕೆ, ದೆನ್ ಎಷ್ಟೆಷ್ಟು ಪೋಸ್ಟ್ಗಳದಾವ ಅಂತೇಳಿ ಭಾಳಷ್ಟು ಜನ ರಿಪ್ಲೈ ಏನೋ ಕ್ವಶನ್ ಕೇಳ್ತಿರ್ತೀವಿ. ಟೋಟಲ್ ವೇಕೆನ್ಸಿ ನೋಡಿರಿ, 7565 ಟೋಟಲ್ ವೇಕೆನ್ಸಿ ಅದಾವ. ಅದೇ ರೀತಿ ಕಾನ್ಸ್ಟೇಬಲ್ ಮೇಲು ಆ್ಯಂಡ್ ಎಕ್ಸ್ ಸರ್ವಿಸ್ಮೆನ್ ಅದರ್ಸು. ಅದೇ ರೀತಿ ಫೀಮೇಲ್ಗಾಗಿ ಎಷ್ಟು ಅದಾವ ಅಂತಂದ್ರೆ ಟೋಟಲು 2496 ಪೋಸ್ಟ್ಗಳದಾವ. ಓಕೆ, ಟೋಟಲ್ ಮೇಲ್ಸ್ಗೆ ಉಳ್ಕಿದ್ದು. ಓಕೆ, 4,900 ಅಥವಾ 5,000 ಚಿಲ್ಲರೆ ನಿಮಗೆ ಏನಪ್ಪ ಸೀಟ್ಗಳದಾವೆ. ಓಕೆ, ಒಳ್ಳೆಯ ಅವಕಾಶ, ಮಿಸ್ ಮಾಡ್ಕೋಬೇಡ್ರಿ. ಓಕೆ, ಎಕ್ಸ್ ಸರ್ವಿಸ್ ಮನೆಗೆ ಇರುತ್ತೆ. ಅದೇ ರೀತಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಮತ್ತು ನೋಡಿರಿ, ಏಜ್ ರಿಲ್ಯಾಕ್ಸೇಷನ್ ಎಷ್ಟೆಷ್ಟು ಇರೋದು ಅಂಥೇಳಿ. ಓಕೆ, ದೆನ್ ಮತ್ತು ಪ್ರೊಸೆಸ್ ಆಫ್ ಸರ್ಟಿಫಿಕೇಷನ್ ಆಫ್ ಫಾರ್ಮೆಟ್ ಸರ್ಟಿಫಿಕೇಟ್ ಯಾವ್ಯಾವ ಅದಾವಲ್ಲ ಅವುಗಳನ್ನ ನೀವು ಅಪ್ಲೋಡ್ ಮಾಡ್ಬೋದು. ಅಲ್ಲಿ ಏನೇನು ಕೇಳ್ತಾರೆ ಅಂತೇಳಿ. ಕ್ವಾಲಿಫಿಕೇಷನ್ ನೋಡಿರಿ ಏನಂತ ಕೊಟ್ಟಿದ್ದಾರೆ. ಮೇನ್ ಕ್ವಾಲಿಫಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಎಜುಕೇಷನ್ 10+2 ಸೆಕೆಂಡ್ ಇಯರ್ ನಿಮ್ದು ಆಗಿರಬೇಕು. ಅದೇ ರೀತಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ರಿಲ್ಯಾಕ್ಸೇಷನ್ ಅಪ್ ಟು 11th ಪಾಸ್ಡ್ ಅಂದ್ರೆ ನೀವು 11ನೇತೆ ಪಾಸಾಗಿ 12ನೇತೆ ಇದ್ದರೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅಂತೇಳಿ ಅವರು ಹೇಳ್ತಾರೆ. ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೆಲವೊಂದು ಪೋಸ್ಟ್ಗಳದಾವ, ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಓಕೆ, ನಿಮ್ಮದು PUC ಆಗಿರ್ಬೇಕಂತೇಳಿ. ಅದೇ ರೀತಿ NCC ಸರ್ಟಿಫಿಕೇಟ್ ಇದ್ದರೆ ವೆರಿ ವೆರಿ ಇಂಪಾರ್ಟೆಂಟು. ಅವುಗಳು ಕೂಡ ನಿಮಗೆ ಅಪ್ಲೈ ಆಗ್ತವೆ ನಿಮ್ಮದು. ಓಕೆ, NCC ಸರ್ಟಿಫಿಕೇಟ್ ಕೂಡ. ಓಕೆ, ದೆನ್ ನೆಕ್ಸ್ಟ್ ನೋಡಿರಿ, ಮತ್ತೇನಪ್ಪ ಎಡಿಷ್ನಲ್ ಮಾರ್ಕ್ಸ್ ಗಿವನ್ ಅಂದರೆ ಎದಕ್ಕೆ ನೋಡಿರಿ. ಕ್ಲಾಸ್ ಆಬ್ಟೈನ್ ಇನ್ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಅವ್ರಿಗಾಗಿತ್ತಂದ್ರೆ ನಿಮ್ಮದು ಕೆಲವೊಂದು ಪರ್ಸೆಂಟೇಜ್ ವೇಟೇಜ್ ಆಫ್ ಮಾರ್ಕ್ಸ್ಗಳನ್ನ ನಿಮ್ದು ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ನೋಡಿರಿ, ನೀವು ಡಿಸ್ಟಿಂಕ್ಷನ್ ಮಾಡಿದ್ರಂದ್ರೆ 5% ನಿಮ್ಮದು ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ. ಫಸ್ಟ್ ಕ್ಲಾಸ್ ಮಾಡಿದರೆ 4%, ಸೆಕೆಂಡ್ ಕ್ಲಾಸ್ ಮಾಡಿದರೆ 3%, ಜಸ್ಟ್ ಪಾಸ್ ಆಗಿದ್ದರೆ 2%. ನೀವು ಡಿಗ್ರಿ ಮೇಲೆ ಅಥವಾ ಏನಪ್ಪ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಮಾಡಿದರೆ ನಿಮಗೆ ಈ ಎಕ್ಸ್ಟ್ರಾ ನಿಮಗೆ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ಅಪ್ಲೈ ಹೆಂಗೆ ಮಾಡೋದು ಅಂತೇಳಿ ನೀವು ಅಲ್ಲಿ ಲಾಗಿನ್ ಆಗಬೇಕು. ನೀವು ಒಂದು ಸಲ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಮುಗೀತು. SSC ಯಾವುದೇ ಕಾಲ್ ಆದರೂ ನೀವು ಅದಕ್ಕೆ ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಲಾಗಿನ್ ಆಗಿ ಮಾಡ್ಬೋದು. ನಿಮ್ಮದು ಫೋಟೋ ಯಾವ ರೀತಿ ಇರಬೇಕು, ಎಷ್ಟು JPG ಫಾರ್ಮೆಟ್ ಇರಬೇಕು, ಎಷ್ಟು MB, 10ರಿಂದ 20 MB ಒಳಗೆ ಇರಬೇಕಾಗತ್ತೆ. ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಅವುಗಳನ್ನೆಲ್ಲ ವೆರಿ ವೆರಿ ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡಿ. ಮತ್ತು ಇದರ ಫೀಸು 100 ರೂಪೀಸ್ ಅಂತಿರುತ್ತೆ. SC ಇದ್ದವ್ರಿಗೆ ನಿಮಗೆ ಅದು ಫೀಸ್ ಇರೋಂಗಿಲ್ಲ. ಓಕೆ, ಡನ್. ಅಪ್ಲಿಕೇಶನ್ ಆಯಿತು. ಮತ್ತೇನಾದರೂ ಇದರಲ್ಲಿ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ, ಎಕ್ಸಾಮ್ ಸೆಂಟರ್ ಕೂಡ ಎಲ್ಲೆಲ್ಲಿದಾವ ಅಂತ ಹೇಳಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅದಾವ ಅಂತೇಳಿ ನೋಡ್ಬೇಕಂದ್ರೆ
ಕಾಲಮ್ ನಂಬರ್ 3 ನೋಡಿ. ನೋಟಿಫಿಕೇಷನ್ ಬೇಕಾದ್ರೆ ಮೆಸೇಜ್ ಹಾಕಿರಿ, ಫುಲ್ ನೋಟಿಫಿಕೇಷನ್ ಕೊಡ್ತೀನಿ, ಇಲ್ಲ ಆನ್ಲೈನಲ್ಲಿ ಸಿಗುತ್ತಾ ಅಥವಾ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ತೊಗೊಬೋದು. ಬೆಳಗಾವಿ ಹುಬ್ಬಳ್ಳಿ ಫಸ್ಟ್ ರೆಸ್ಪಾನ್ಸ್ ಎಲ್ಲಿ ಕೊಡ್ತಿರಲ್ಲ ಪ್ರಿಫರೆನ್ಸು ಅಲ್ಲಿಗೆ ನಿಮ್ಗೆ ಅಲೌ ಮಾಡ್ತಾರೆ. ಅಲ್ಲಿ ಫುಲ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ತರ್ಡ್ ಕೊಟ್ಟಿರ್ತಾರಲ್ಲ ಅಲ್ಲಿಗೆ ನಿಮ್ಗೆ ಅಲೌ ಮಾಡ್ತಾರೆ. ಓಕೆ, ಆದಷ್ಟು ಬೇಗ ಲಾಸ್ಟ್ ಡೇಟ್ವರೆಗೂ ನೀವು ಕಾಯ್ತಾ ಕೂಡಬೇಡಿ. ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಆದಷ್ಟು ಬೇಗ ಹಾಕಿರಿ. ಈಗ ಸಿಲೆಬಸ್ ಬಂತು. ಏನಪ್ಪ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಡಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತಿರುತ್ತೆ. ಇದರಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂತ ಇರುತ್ತೆ. ಕರೆಂಟ್ ಅಫೇರ್ಸ್ ಬಗ್ಗೆ 50 ಕ್ವಶನ್ಸ್ ಇರ್ತಾವೆ. ಸೊ ಈಗಾಗಲೇ ನಾನು 6 ತಿಂಗಳದು 2 ಕ್ಲಾಸ್ ಮಾಡೀನಿ. 50 ಕ್ವಶನ್ಸು ವೆರಿ ಇಂಪಾರ್ಟೆಂಟು. ಅವುಗಳಿಗೆ ನೀವು ನೋಡ್ಬೋದು. ಇನ್ನೊಂದನ್ನು ಮಾಡ್ತೀನಿ. ಅದೇ ರೀತಿ ರೀಸನಿಂಗ್ 25 ಕ್ವಶನ್ಸ್ ಇರ್ತಾವೆ. ಆಮೇಲೆ ನ್ಯೂಮರಿಕ್ ಎಬಿಲಿಟಿ ಅಂದರೆ ಮ್ಯಾಥ್ಸ್ ಸಂಬಂಧಪಟ್ಟಕ್ಕೆ 15 ಕ್ವಶನ್ಸ್ ಇರ್ತಾವೆ. ಅದೇ ರೀತಿ ಕಂಪ್ಯೂಟರ್ ಬೇಸ್ಡು ಇದರಲ್ಲಿ ಯಾವ್ಯಾವ ಇರ್ತಪ್ಪ ಅಂದ್ರೆ ಎಕ್ಸೆಲ್ಲು, MS ವರ್ಡು, ಈ ರೀತಿ ಎಲ್ಲ ನಿಮ್ಮದು ಅವುಗಳನ್ನ ಓದಬೇಕಾಗುತ್ತೆ. ಓಕೆ, ಟೋಟಲ್ಲು 90 ಮಿನಿಟ್ಸ್ ನಿಮ್ಮದು ಏನಿರುತ್ತೆ ಟೈಮಿಂಗ್ ಇರುತ್ತೆ. ಟೋಟಲ್ ಕ್ವಶನ್ ಎಷ್ಟಿದ್ರೆ 50, 60, 70, 80, 90, 100 ಕ್ವಶನ್ಸ್ ಇರ್ತಾವೆ. 90 ನಿಮಿಷಗಳು ಅಂದರೆ 1.5 ತಾಸು ಇರುತ್ತೆ ರೀ. ಅದೇ ರೀತಿ ಸರ್ ನೆಗೆಟಿವ್ ಮಾರ್ಕ್ಸ್ ಏನಾದರೂ ಇರುತ್ತೆ ರೀ. 0.25 ನೆಗೆಟಿವ್ ಮಾರ್ಕ್ಸನ್ನು ಅಲೌ ಮಾಡಿ. ಓಕೆ, ಅದಕ್ಕೆ ಇರುತ್ತೆ. ಮತ್ತು ಈ ಲ್ಯಾಂಗ್ವೇಜಸ್ ನೋಡ್ಬೇಕಂದ್ರೆ ಇಂಗ್ಲೀಷ್ ಮತ್ತು ಹಿಂದಿ ಕ್ಲಾಸಲ್ಲಿ ಇರುತ್ತೆ. ನಾನು ಈಗಾಗಲೇ GK, ಮ್ಯಾಥ್ಸ್, ರೀಸನಿಂಗ್ ಏನೇನು ಕ್ಲಾಸ್ಗಳನ್ನು ಮಾಡಿದ್ದೀನಿ. SSC GD 2024 ಪ್ರೀವಿಯಸ್ ಕ್ವಶನ್ಸು ಅವುಗಳನ್ನೆಲ್ಲ ನೋಡಿರಿ. ಯಾಕಂದರೆ SSC ಒಳಗೆ ಕೆಲವೊಂದು ಕ್ವಶನ್ಸ್ ರಿಪೀಟೆಡ್ ಆಗ್ತಾವೆ. ಓಕೆ, ಡನ್. ನೋಡಿರಿ, ಜನರಲ್ ನಾಲೆಜ್ ಬಗ್ಗೆ ಸಿಲೆಬಸ್ ಕೂಡ ಇಲ್ಲದ. ಸಿಲೆಬಸ್ ಏನೇನದ ಅಂತ ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲನೂ ಇರುತ್ತೆ. ಸೊ ಅವುಗಳನ್ನ ಏನೇನು ಕೊಟ್ಟಿದ್ದಾರೆ ನೋಡಿರಿ, ಇವುಗಳೆಲ್ಲ ವೆರಿ ಇಂಪಾರ್ಟೆಂಟು. ಅದೇ ರೀತಿ ರೀಸನಿಂಗ್, ಮ್ಯಾಥ್ಸು ಏನೇನು ಕೊಟ್ಟಾರಂತ ಇಲ್ಲದ ನೋಡಿರಿ. ಸ್ಕ್ರೀನ್ಶಾಟ್ ಹೊಡ್ಕೋರಿ ಅಥವಾ ನೋಟಿಫಿಕೇಷನಲ್ಲಿ ಇರುತ್ತೆ. ಇದರದ್ದು ಕಂಪ್ಯೂಟರ್ ಬೇಸ್. ಫಿಸಿಕಲ್ ಏನಿರುತ್ತೆ ರೀ ಅಂತೇಳಿ ಕೇಳಿದ್ರೆ, ಫಿಸಿಕಲ್ ನೋಡಿರಿ ನಿಮ್ಮದು ಅಪ್ ಟು 30 ಇಯರ್ಸ್ ನಿಮ್ಮದು ಏಜ್ ಇತ್ತಂದ್ರೆ ಏನಿರುತ್ತೆ 6 ಮಿನಿಟ್ ಒಳಗೂ 1600 ಅಂದ್ರೆ 1 ಮೈಲು 1600 ಮೀಟರ್ ಓಡಬೇಕಾಗುತ್ತೆ. ಲಾಂಗ್ ಜಂಪು 14 ಫೀಟ್ ಇರುತ್ತೆ. 3 ಫೀಟ್ 9 ಇಂಚ್ ಏನಿರುತ್ತೆ ಹೈ ಜಂಪ್ ಇರುತ್ತೆ. ಅಬೌವ್ 30 to 40 ಇಯರ್ಸ್ ಇತ್ತಂದ್ರೆ ಅವರಿಗೆ 7 ಮಿನಿಟು, 40 ಏಜಸ್ ಇತ್ತಂದ್ರೆ 4 ಮಿನಿಟ್ಸ್ ಅಂತ ಇರುತ್ತೆ. ಓಕೆ, ನಿಮ್ಮದು ಫಿಸಿಕಲ್ ಆಯಿತು. ಅದೇ ರೀತಿ ಹೈಟ್ ಎಷ್ಟು ಇರಬೇಕಪ್ಪ ಅಂತಂದ್ರೆ 170 ಈಸ್ ಮಿನಿಮಮ್. ಕಂಪಲ್ಸರಿ 170 ಸೆಂಟಿಮೀಟರ್ ಇರಲೇಬೇಕು. ಓಕೆ, ಅದೇ ರೀತಿ ಮತ್ತೇನಪ್ಪ ಚೆಸ್ಟ್ ಬಂದರೆ ನೋಡಿರಿ 81 + 4 ಎಕ್ಸ್ಪಾನ್ಷನ್ 4 ಸೆಂಟಿಮೀಟರ್ ಮಿನಿಮಮ್ ಆಗಲೇಬೇಕು. ಓಕೆ, ಡನ್. ಓಕೆ, ನೆಕ್ಸ್ಟ್ ನೋಡಿರಿ, ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಏನಿರುತ್ತೆ ಅಂಥೇಳಿ ಎಲ್ಲಿ ಅಪ್ ಟು 30 ಇಯರ್ಸ್ದವ್ರಿಗೆ ಏನಿರುತ್ತೆ ರೀ 30 ಏಜ್ವರೆಗೂ ನಿಮ್ಗೆ 8 ನಿಮಿಷವರೆಗೂ ನೀವು 16 ಮಿನಿಟನ್ನು ಓಡಬೇಕು. ಅದೇ ರೀತಿ ವಿವಿಧ ನಿಮ್ಮದು ಏಜ್ ಇತ್ತಂದರೆ ಡಿಫ್ರೆಂಟ್ ಟೈಮ್ ಅದ. ಓಕೆ, ಈ ರೀತಿ ನಿಮ್ಮದು ಫಿಸಿಕಲ್ ಆಯ್ತಂದರೆ ಲೇಡೀಸು ಹೈಟ್ ಬಂತಂದ್ರೆ 157 ಕಂಪಲ್ಸರಿ ಇರಲೇಬೇಕು. 157 ಸೆಂಟಿಮೀಟರ್ ಇರಲೇಬೇಕು. ಓಕೆ, ಡನ್. ಈ ರೀತಿ ನಿಮ್ಮದು ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲಲ್ಲಿ ಟ್ಯಾಟೋ ಯಾವ ರೀತಿ ಇರಬೇಕು ಎಲ್ಲ ಕೂಡ ಕೊಟ್ಟಿದ್ದಾರೆ ಅವರು. ಸೈಜು, ಪರ್ಟಿಕ್ಯುಲರ್ ಸೈಜ್ ನೋಡಿರಿ. ಟ್ಯಾಟೋ ಬಗ್ಗೆ ಭಾಳಷ್ಟು ಜನ ಕೇಳ್ತಾ ಇದ್ರಿ, ಇಲ್ಲಿ ಇರುತ್ತೆ ನೋಡಿರಿ. ಓಕೆ, ಡನ್. ಮತ್ತು ಎಕ್ಸಾಮ್ ಸೆಂಟ್ರ್ ಕೂಡ ನಿಮಗೆ ಆವತ್ತು ಎಕ್ಸಾಮ್ ಇದ್ದಾಗ ಸ್ವಲ್ಪ ಆದಷ್ಟು ಜಲ್ದಿನೇ ಬಿಟ್ಟಿರ್ತಾರೆ. ಅದೇ ರೀತಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ಇಲ್ಲದ ನೋಡಿರಿ. ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಇವುಗಳಲ್ಲಿ ಯಾವುದಾದ್ರೂ ಒಂದಿರಬೇಕು. ಅದೇ ರೀತಿ ಕಂಪಲ್ಸರಿ ಅಂದ್ರೆ ನಿಮ್ಮದು ಗೌರ್ಮೆಂಟ್ ಕೊಟ್ಟಂತಹ ಒಂದು ಏನಪ್ಪ ಕಾರ್ಡ್ ಅಂದರೆ ಏನಂತೀರಿ ಐಡೆಂಟಿ ಕಾರ್ಡ್. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಬೇಕಾಗುತ್ತೆ ಅಂತೇಳಿ ಇಲ್ಲಿ ಬಂದರೆ ನಿಮ್ಮದು 10th ಸೆಕೆಂಡ್ರಿ ಸರ್ಟಿಫಿಕೇಟ್ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಎಲ್ಲಿವರೆಗೂ ನೀವು ಎಜುಕೇಷನ್ ಇರುತ್ತೆ ಅದೆಲ್ಲ ಬೇಕಾಗುತ್ತೆ. ಓಕೆ, ದೆನ್ ಮತ್ತೇನಿರುತ್ತಪ್ಪ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅದು ಬೇಕು. ಕಾಸ್ಟ್ ಯಾರ್ದು ಮುಗಿದ ಕಾಸ್ಟಿಂದ ಕೊಂದು ಅವರು ಕೂಡ ನೀವು ಇಟ್ಕೋರಿ, ಆದಷ್ಟು ಬೇಗ ತೆಗಿಲಾಕ್ಕೊಡ್ರಿ ಅಂತ ಹೇಳ್ತೀನಿ. ಓಕೆ, ಇಷ್ಟು ರೀತಿ ನಿಮ್ಮದು ಏನೇನಿರುತ್ತೆ ಒಂಥರ ನೋಟಿಫಿಕೇಷನ್ಲಿ ಕೊಟ್ಟಂಥದ್ದು ಎಲ್ಲ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಓಕೆ, ಯಾರು ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ಓಕೆ, ಡನ್. ನೋಟಿಫಿಕೇಷನ್ ಬೇಕಾದರೆ ಗ್ರೂಪಲ್ಲಿ ಹಾಕಿರ್ತೀನಿ. ಓಕೆ, ನೋಟಿಫಿಕೇಷನ್ ಬೇಕಿದ್ರೆ ನಿಮಗೆ ಗ್ರೂಪಲ್ಲಿ ಹಾಕಿರ್ತೀನಿ. ಅದೇ ರೀತಿ ನೀವು ವಿಡಿಯೋನ ಶೇರ್ ಮಾಡಿರಿ ಮತ್ತು ಅದೇ ರೀತಿ ಲೈಕ್ ಮಾಡಿರಿ. ಏನೇ ನಿಮ್ಮದು ಕ್ವಶನ್ಸ್ ಇದ್ರೂ ನನ್ನ ನಂಬರಿಗೆ ಮೆಸೇಜ್ ಹಾಕಿರಿ. ಓಕೆ, ಡನ್. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.